ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಮುಂದೇನಾಗುತ್ತದೆ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ, ಮುಂದೇನಾಗುತ್ತದೆ? ಇದು ಎಲ್ಲರೂ ಕೇಳುತ್ತಿರುವಂಥ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನು ಕಂಡುಹಿಡಿಯಬೇಕು ಅಂದರೆ ನಾವು ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸಿನ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು ಅಂತಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾಡ್ರಾ ಅವರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೋಬೇಕು. ಒಂದು ಕಾಲಕ್ಕೆ ಹೇಗೆ ಬರುವ ಇಂದಿರಾ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಇಂದಿರಾ ಅಂದಿದ್ರು, ಅದೇ ರೀತಿ ಇವತ್ತು ಕಾಂಗ್ರೆಸ್ ಅಂದರೆ ಗಾಂಧಿ, ಗಾಂಧಿ ಅಂದರೆ ಕಾಂಗ್ರೆಸ್ಸು, ಕಾಂಗ್ರೆಸ್ ಅಂದರೆ ರಾಹುಲ್, ರಾಹುಲ್ ಅಂದರೆ ಕಾಂಗ್ರೆಸ್ಸು ಅನ್ನುವಂಥ ಸ್ಥಿತಿಗೆ ಬಂದು ನಿಂತ ಕಾಲಘಟ್ಟದಲ್ಲಿ ಅವರ ಮನಸ್ಥಿತಿಯ ಮೇಲೆ ಕಾಂಗ್ರೆಸ್ಸಿನಲ್ಲಿ ನಡೆಯುವ ವಿದ್ಯಮಾನಗಳು ತೀರ್ಮಾನಗೊಳ್ತವೆ. ಹಾಗಾದರೆ ನಿರ್ಣಾಯಕವಾದಂಥ ಹಂತ ಯಾವುದು ಅಂದರೆ ರಾಹುಲ್ ಗಾಂಧಿಯವರ ಮನಸ್ಥಿತಿ ಏನಿದೆ ಅದರ ಮೇಲೆ ಕರ್ನಾಟಕದ ರಾಜ್ಯ ರಾಜಕಾರಣ, ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ಸಿನ ಭವಿಷ್ಯ ನಿರ್ಭರಗೊಂಡಿದೆ ಅಂತ ಅರ್ಥ. ರಾಜಸ್ಥಾನದ ವಿಚಾರವನ್ನು ನೀವು ಇಲ್ಲಿ ಪರಿಗಣಿಸಬೇಕು. ರಾಜಸ್ಥಾನದಲ್ಲಿ ಈ ಹಿಂದೆ ಅಶೋಕ್ ಗೆಹ್ಲೋಟ್ ಮುಖ್ಯಮಂತ್ರಿಯಾಗಿದ್ದರು. ಹೇಗೆ ಮುಖ್ಯಮಂತ್ರಿ ಆದರು? ಸಚಿನ್ ಪೈಲಟ್ ಅನ್ನುವಂಥ ವ್ಯಕ್ತಿ ಹೇಗೆ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಅಹರ್ನಿಶಿ ಹೋರಾಟ ಮಾಡಿ ದುಡ್ಡನ್ನು ಹೊಂದಿಸಿ ಕಾರ್ಯಕರ್ತರೂ ಕರೆತಂದು ರೆಸಾರ್ಟ್ ರಾಜಕಾರಣವನ್ನೂ ಮಾಡಿ ಕೇಳಿದಷ್ಟು ಫಂಡನ್ನು ತಂದು ಹಾಕಿ ಇನ್ನಿಲ್ಲದ ಹಾಗೆ ಹಗಲು ರಾತ್ರಿ ಅವಿರತವಾಗಿ ಶ್ರಮಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತರಾದರು, ಅದೇ ರೀತಿ ಸಚಿನ್ ಪೈಲಟ್ ಅನ್ನುವಂಥ ವ್ಯಕ್ತಿ ರಾಜಸ್ಥಾನದ ರಾಜಕಾರಣದಲ್ಲಿ ಬಹಳ ಮುಖ್ಯವಾದಂಥ ಕೇಂದ್ರ ಬಿಂದುವಾಗಿದ್ದರು, ಶಕ್ತಿ ಕೇಂದ್ರವಾಗಿದ್ದರು, ರೂವಾರಿಯಾಗಿದ್ದರು, ಪಕ್ಷವನ್ನು ಮುನ್ನಡೆಸ್ತಾ ಇದ್ದರು, ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣೀಭೂತರಾಗಿದ್ದರು. ಕೇವಲ ಮತ್ತು ಕೇವಲ ಸಚಿನ್ ಪೈಲಟ್ ಮುಂದೆ ಬರಬಾರದು ಎನ್ನುವಂಥ ಕಾರಣಕ್ಕೋಸ್ಕರ, ಎಲ್ಲಿ ಈತ ಮುಂದೆ ರಾಷ್ಟ್ರ ರಾಜಕಾರಣದಲ್ಲಿ ಮಿಂಚಿಬಿಡ್ತಾರೋ ಎನ್ನುವಂಥ ಭಯದಿಂದ, ಆತಂಕದಿಂದ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಸಚಿನ್ ಪೈಲಟ್ಗೆ ಸ್ವತಃ ಆತನೇ ಪಕ್ಷವನ್ನು ಮುನ್ನಡೆಸಿದರೂ ಕೂಡ ಮುಖ್ಯಮಂತ್ರಿ ಗದ್ದುಗೆಯಿಂದ ಹೊರಗಡೆ ಇಡ್ತಾರೆ. ಭಾಳ ಹಿಂದೆ ನಡೆದದ್ದಲ್ಲ, ಕಳೆದ ಚುನಾವಣೆಯಲ್ಲಿ ನಡೆದ ವಿಚಾರವನ್ನು ಹೇಳ್ತಾ ಇರೋದು. ಈಗ ಅಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇದೆ. ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಆಗಲಿಕ್ಕೆ ಕಾರಣವೇ ಅಲ್ಲಿ ನಡೆದಂಥ ಬಹುಮುಖ್ಯವಾದಂಥ ಅಂತಃಕಲಹ, ನಿರಂತರವಾದಂಥ ಬಂಡಾಯ, ಭಿನ್ನಮತೀಯತೆ, ಒಂದು ದಿವಸವೂ ಕೂಡ ಸರ್ಕಾರ ಸರಿಯಾಗಿ ನಿರ್ವಹಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿ ನಿರ್ಮಾಣ, ಇದೆಲ್ಲದರಿಂದ ಮುಗ್ಗರಿಸಿಬೀಳುತ್ತೆ ಕಾಂಗ್ರೆಸ್ ಪಕ್ಷ ರಾಜಸ್ಥಾನದಲ್ಲಿ. ಯಾರು ಆ ರೀತಿ ಮಾಡ್ತಾರೆ? ಸ್ವತಃ ಯಾರು ಅಲ್ಲಿಯ ಮುಖ್ಯಮಂತ್ರಿ ಅಂಥೇಳಿ ಆ ಗದ್ದುಗೆಯ ಮೇಲೆ ಕರ್ಕೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿಯವರು ಕೂಡಿಸ್ತಾರಲ್ಲ, ಅಶೋಕ್ ಗೆಹ್ಲೋಟ್, ಅವರ ವಿರುದ್ಧ ಅವರ ಪಕ್ಷದೊಳಗಡೆ ಇದ್ದವರು ಮಸಲತ್ತು ಮಾಡಿದ್ದರಿಂದ ಆತ ಅಧಿಕಾರವನ್ನು ಕಳ್ಕೋಬೇಕಾಗತ್ತೆ, ಕಾಂಗ್ರೆಸ್ ಅಧಿಕಾರವನ್ನು ಕಳ್ಕೋಬೇಕಾಗತ್ತೆ. ಸಚಿನ್ ಪೈಲಟ್ ಬಹಳಷ್ಟು ಸಲ ಬಂಡಾಯವನ್ನು ಹೂಡ್ತಾರೆ. ಒಂದು ಸಲವಂತೂ ಎಮ್ ಎಲ್ ಎಗಳನ್ನು ಕರ್ಕೊಂಡು ದಿಲ್ಲಿಗೆ ಹೋಗಿಬಿಡ್ತಾರೆ. ಹೋದ ಸಂದರ್ಭದಲ್ಲಿ ಮಾತುಕತೆ ಆಡಿದಂಥ ಒಂದು ನಾಟಕವನ್ನಾಡಿ ವಾಪಸ್ ಕಳಿಸಲಾಗತ್ತೆ. ಆ ಪ್ರಹಸನದ ಅಂತ್ಯ ಹೇಗಾಗತ್ತೆ ಅಂತಂದರೆ, ಸ್ವಲ್ಪ ದಿವಸ ಸುಮ್ಮನೆ ಇದ್ಬಿಡಿ, ಸರಿಯಾಗಿಬಿಡತ್ತೆ ಅಂತ. ಹೇಗೆ ಡಿ ಕೆ ಶಿವಕುಮಾರ್ಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಇವತ್ತು ಮಲ್ಲಿಕಾರ್ಜುನ ಮೂರ್ತಿ ಹೇಳ್ತಾ ಇದ್ದಾರಲ್ಲ, ರಾಜಕಾರಣದಲ್ಲಿ ತಾಳ್ಮೆ, ಸಹನೆ ಇರಬೇಕು, ಅದಿದ್ದರೆ ಮಾತ್ರ ಭವಿಷ್ಯ ಅಂತ ಹೇಳ್ತಾ ಇದ್ದಾರಲ್ಲ ಮಲ್ಲಿಕಾರ್ಜುನ ಮೂರ್ತಿ, ಅದೇ ರೀತಿ ಅವತ್ತು ಸಚಿನ್ ಪೈಲಟ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡು ಪ್ರತಿನಿತ್ಯ ಹೇಳ್ತಾ ಇದ್ದದ್ದು. ಹಾಗೆ ನೋಡಿದರೆ, ಹಿಂತಿರುಗಿ ನೋಡಿದರೆ ಮಲ್ಲಿಕಾರ್ಜುನ ಮೂರ್ತಿ ಆ ರೀತಿ ತಾಳ್ಮೆ, ಸಹನೆಯಿಂದ ಇದ್ದದ್ದಕ್ಕೆ ಮುಖ್ಯಮಂತ್ರಿ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರ ಇಡೀ ಜೀವನದಲ್ಲಿ. ಆಗಬಾರದವರೆಲ್ಲ ಆಗಿ ಹೋದರು, ಆಗಬೇಕಾದವರು ಆಗಲೇ ಇಲ್ಲ. ಆ ತಾಳ್ಮೆ, ಸಹನೆ ಯಾವ ಮಟ್ಟಿಗೆ ಇರಬೇಕು, ಎಲ್ಲಿಯವರೆಗೂ ಇರಬೇಕು, ಯಾವಾಗ ಬಂಡಾಯ ಹೂಡಬೇಕು, ಯಾವಾಗ ಎದ್ದು ನಿಂತು ನಾಯಕತ್ವವನ್ನು ಪ್ರದರ್ಶಿಸಬೇಕು, ಯಾವಾಗ ತೀರ್ಮಾನ ಮಾಡಬೇಕು ಅನ್ನೋದು ರಾಜಕಾರಣದಲ್ಲಿ ಭಾಳ ಮುಖ್ಯವಾದಂಥ ತಂತ್ರಗಾರಿಕೆ ಆಗತ್ತೆ. ನೀವು ತಟಸ್ಥವಾಗಿದ್ದು ಬಿಟ್ಟರೆ ಎಲ್ಲವೂ ತಂತಾನೇ ಸರಿಯಾಗಿ ಬಿಡುತ್ತೆ ಅಂತ ಭಾವಿಸಿದರೆ ಅದು ಕರ್ನಾಟಕದ ರೀತಿಯಾಗಿ ನಿಂತು ಬಿಡುತ್ತೆ. ಹಾಗೆ ನೋಡಿದರೆ ಈಗ ಡಿ ಕೆ ಶಿವಕುಮಾರ್ ಅತ್ಯಂತ ತಾಳ್ಮೆ, ಸಹನೆಯಿಂದ ತಮ್ಮ ಭಾಷೆಯಲ್ಲೂ ಕೂಡ ಎಲ್ಲಿಯೂ ಕೂಡ ತಮ್ಮ ರೌದ್ರಾವೇಶವನ್ನು ತೋರಿಸಲಾರದೆ, ತಮ್ಮ ಈರ್ಷೆಯನ್ನು ತೋರಿಸಲಾರದೆ, ತಮ್ಮ ಕೋಪವನ್ನು ತೋರಿಸಲಾರದೆ ತುಂಬ ಚೆನ್ನಾಗಿ ಚಾಲಾಕಿಯಿಂದ ಪರಿಸ್ಥಿತಿಯನ್ನು
ನಿಯಂತ್ರಣ ಮಾಡ್ತಾ ಇದ್ದಾರೆ. ತಮಗೆ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ತಾ ಇದ್ದಾರೆ. ಅವರ ಪರವಾಗಿ ಬ್ಯಾಟಿಂಗ್ ಆಡ್ತಾ ಇರೋರು ಯಾರು? ಅವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇರೋದು ಅವರ ಸೋದರರಾದಂಥ ಡಿ ಕೆ ಸುರೇಶ್ ಈ ಬಾರಿ ಹಠ ತೊಟ್ಟು ನಿಂತಿದ್ದಾರೆ. ಈ ಬಾರಿ ಏನಾದರೂ ನನ್ನ ಅಣ್ಣ ಮುಖ್ಯಮಂತ್ರಿ ಆಗದೆ ಹೋದರೆ ಕಾಂಗ್ರೆಸ್ನಲ್ಲಿ ಆತ ಮುಖ್ಯಮಂತ್ರಿಯೇ ಆಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಡಿ ಕೆ ಸುರೇಶ್ಗೆ ಗೊತ್ತಿದೆ. ಹೀಗಾಗಿ ಮೊದಲು ಇದರ ಡಿ ಕೆ ಶಿವಕುಮಾರ್ ಪರವಾಗಿ ಧ್ವನಿಯನ್ನೆತ್ತಿದ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅಲ್ಲ. ಡಿ ಕೆ ಸುರೇಶ್ ಮೊಟ್ಟ ಮೊದಲ ಬಾರಿಗೆ ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆ ಧ್ವನಿಯನ್ನೆತ್ತಾರೆ. ಎತ್ತಿದವರು ನೇರ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ಮಾಧ್ಯಮದವ್ರನ್ನ ಕರೆಸಿಕೊಂಡು ಅವರೆದುರಿಗೆ ಹೇಳಿಕೆಯನ್ನು ಕೊಡ್ತಾರೆ. ಮಾಧ್ಯಮದವ್ರ ಎದುರಿಗೆ ಹೇಳಿದರೆ ಸಮಸ್ಯೆ ಪರಿಹಾರ ಆಗತ್ತಾ? ಹಲವು ಸಂದರ್ಭದಲ್ಲಿ ಪರಿಹಾರ ಆಗತ್ತೆ. ಹೇಗೆ ಅಂದರೆ, ಯಾವಾಗ ಒಂದು ವಿಷಯವನ್ನು ರಾಷ್ಟ್ರಮಟ್ಟದಲ್ಲಿ ಅದನ್ನು ಬಿಂಬಿಸಲಾಗತ್ತೋ, ಕರ್ನಾಟಕದಲ್ಲಿ ಬಂಡಾಯ ಎದ್ದಿದ್ದಾರೆ ಅನ್ನುವಂಥ ಸುದ್ದಿ ಎಲ್ಲ ಕಡೆ ದಾವಾನಲದಂತೆ ಹೊತ್ತಿಕೊಳ್ಳತ್ತೋ, ಆವಾಗ ಹೈಕಮಾಂಡ್ಗೆ ಮುಜುಗರ ಉಂಟಾಗಲಿಕ್ಕೆ ಶುರುವಾಗುತ್ತೆ. ಇರೋದೇ 3 ರಾಜ್ಯದಲ್ಲಿ ಇವರ ಸರ್ಕಾರ, ಒಂದು ಹಿಮಾಚಲ ಪ್ರದೇಶ, ಇನ್ನೊಂದು ತೆಲಂಗಾಣ, ಬಿಟ್ಟರೆ ಕರ್ನಾಟಕ. ಇಡೀ ದೇಶದ ಎಲ್ಲೂ ಕಡೆ ಎಲ್ಲಿಯೂ ಪಕ್ಷ ಅಸ್ತಿತ್ವದಲ್ಲೇ ಇರಲಾರದಂಥ ಸ್ಥಿತಿಗತಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಇವರು ಸರ್ಕಾರವನ್ನು ಸರಿಯಾಗಿ ನಡೆಸ್ತಾ ಇಲ್ಲವಂಥ ಪ್ರೊಪಗ್ಯಾಂಡ ನರೇಟಿವ್ ಎಲ್ಲ ಕಡೆ ಬಿಂಬಿತ ಆಗಿಬಿಟ್ರೆ ಮುಂದೆ ಬರುವಂಥ 2026 ಮೇನಲ್ಲಿ ಬರುವಂಥ 5 ಚುನಾವಣೆಗಳಲ್ಲಿ ಭಾಳ ದೊಡ್ಡದಾದಂಥ ಏಟಾಗತ್ತೆ ಅನ್ನುವಂಥ ಭಯ ಅವರನ್ನು ಕಾಡಲಿಕ್ಕೆ ಶುರುವಾಗತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಡಿ ಕೆ ಸುರೇಶ್ ಏನು ಮಾಡ್ತಾರೆ, ಮಾಧ್ಯಮದವ್ರನ್ನ ಕರೆಸಿ ಅವರೆದುರುಗಡೆ ವಿಷಯವನ್ನು ಬಿತ್ತರಿಸ್ತಾರೆ. ನೋಡಿ, ಈಗ 2.5 ವರ್ಷದ ಅವಧಿ ಮುಗಿತಾ ಇದೆ ಅನ್ನುವ ರೀತಿಯಲ್ಲಿ ಪರೋಕ್ಷವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ತಮ್ಮ ಕಾಯಿನನ್ನು ಎಸೀತಾರೆ. ಯಾವಾಗ ಆ ಕಾಯಿನನ್ನು ಎಸೆದ್ರೂ ಇದ್ದಕ್ಕಿದ್ದ ಹಾಗಡೆ ಈ ಕಡೆಯಿಂದ ಸಿದ್ದರಾಮಯ್ಯ ಎಚ್ಚೆತ್ತುಕೊಂಡು ಬಿಡ್ತಾರೆ. ಇಷ್ಟು ದಿವಸ ಸಿದ್ದರಾಮಯ್ಯಗಿದ್ದಂಥ ಏಕಮೇವ ಧೈರ್ಯ ಯಾವುದು? ಡಿ ಕೆ ಶಿವಕುಮಾರ್ಗಿಂತ ನಾನು ಮೇರು ಸ್ಥಿತಿಯಲ್ಲಿದ್ದೀನಿ ಅಂತ ಸಿದ್ದರಾಮಯ್ಯ ಅಂದ್ಕೊಂಡದ್ದು ಎಲ್ಲಿ ಅಂದರೆ, ನನಗೆ ಶಾಸಕರ ಬೆಂಬಲ ಇದೆ, ನನ್ನನ್ನು ಏನು ಮಾಡಲಿಕ್ಕೆ ಸಾಧ್ಯ ಹೈಕಮಾಂಡು ಅನ್ನೋದು ಏಕಮೇವ ಅವ್ರಿಗಿರುವಂಥ ತಂತ್ರಗಾರಿಕೆ. ತನ್ನ ಪರವಾಗಿ ಅಷ್ಟೊಂದು ಶಾಸಕರಿದ್ದಾಗ ಶಾಸಕರ ಬೆಂಬಲವೇ ಇರಲಾರ್ದಂಥ ಡಿ ಕೆ ಶಿವಕುಮಾರ್ ನನ್ನನ್ನು ಮಣಿಸಲಿಕ್ಕೆ ಸಾಧ್ಯವಿಲ್ಲ. ನಾಳೆ ಅಪ್ಪಿತಪ್ಪಿ ರಾಹುಲ್ ಗಾಂಧಿ ಬಂದು ಮಾತುಕತೆಗೆ ಕೂತಾಗ ನಾನು ಹೇಳ್ತೇನೆ, ನೋಡಿ ಸ್ವಾಮಿ, ನನ್ನ ಕಡೆ ಪಟ್ಟಿಯಲ್ಲಿ ಎಷ್ಟು ಜನ ಇದ್ದಾರೆ, ಇವರು ನಾನೇ ಮುಖ್ಯಮಂತ್ರಿಯಾಗಿ ಮುಂದುವರಿಯಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ಬೊಕ್ಕಸದಲ್ಲಿ ದುಡ್ಡು ಇಲ್ಲದೆ ಇದ್ದಾಗ ನೀವು ಹೇಳಿದಂಥ ಇಷ್ಟು ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಿದ್ದೀನಿ, ಎಲ್ಲಿಯೂ ಕಿಂಚಿತ್ತೂ ತೊಂದರೆ ಆಗಲಾರ್ದಂಗೆ ನೋಡ್ಕೊಂಡಿದ್ದೀನಿ. ನನಗೆ ಇಷ್ಟು ಜನ ಶಾಸಕರು ಬೆಂಬಲ ಕೊಡ್ತಾ ಇರೋದರಿಂದ ಸರ್ಕಾರವನ್ನು ನಾನೇ ಮುನ್ನಡೆಸಬೇಕು, ನನಗಿರುವ ಏಕಮೇವ ದಾರಿ ಅಂತ ಆತ ತನ್ನ ಪಟ್ಟನ್ನು ಗಟ್ಟಿಯಾಗಿ ಹಿಡಿತಾರೆ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಡಿ ಕೆ ಶಿವಕುಮಾರ್ ಸ್ಪಷ್ಟವಾಗಿ ಒಂದೇ ಮಾತನ್ನು ಹೇಳಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ನನ್ನ ಹತ್ತಿರ ಸಂಖ್ಯಾಬಲವನ್ನು ಕೇಳಬೇಡಿ, ನನ್ನ ಜೊತೆ ಶಾಸಕರು ಎಷ್ಟು ಜನ ಇದ್ದಾರೆ ಅನ್ನುವಂಥ ಪ್ರಶ್ನೆ ಬರೋದಿಲ್ಲ. ನಾನು ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣೀಭೂತನಾಗಿದ್ದೇನೆ, ದುಡ್ಡು ಇನ್ವೆಸ್ಟ್ ಮಾಡಿದ್ದೇನೆ, ತಿಹಾರ್ ಜೈಲಿಗೆ ಹೋಗಿ ಬಂದಿದ್ದೀನಿ, ನಿಮಗಾಗಿ ರೆಸಾರ್ಟ್ ರಾಜಕಾರಣ ಮಾಡಿದ್ದೀನಿ, ನೀವು ಮಾತು ಕೊಟ್ಟಿದ್ರಿ, ಸೋನಿಯಾ ಗಾಂಧಿ ಸಮಕ್ಷಮದಲ್ಲಿ ಹೇಳಿದ್ರಿ ನನಗೆ ಅಧಿಕಾರವನ್ನು 2.5 ವರ್ಷ ಆದಮೇಲೆ ಬಿಟ್ಟು ಕೊಡ್ತೀನಿ, ಎಲ್ಲಿಯೂ ಸುದ್ದಿ ಮಾಡಬೇಡ ಅಂತ ಹೇಳಿದ್ರಿ. ಅದರ ಪ್ರಕಾರ 2.5 ವರ್ಷ ಎಲ್ಲಿಯೂ ಕೂಡ ಬಂಡಾಯದ ಒಂದೇ ಒಂದು ಧ್ವನಿ, ಒಂದು ಹೇಳಿಕೆಯನ್ನು ಎಲ್ಲಿ ಕೊಟ್ಟಿಲ್ಲ. ಈಗ ಮಾತಿಗೆ ತಕ್ಕ ಹಾಗೆ ನಡ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೇಳ್ತಾರೆ. ಹಾಗಾದರೆ ಮುಂದೆ ರಾಹುಲ್ ಗಾಂಧಿಯವರ ನಡೆ ಹೇಗಿರುತ್ತೆ? ರಾಹುಲ್ ಗಾಂಧಿಯವರು ಪಪ್ಪಿ ಇರುತ್ತಲ್ಲ, ನಾಯಿ ಮರಿ, ಅದನ್ನು ಹಿಡ್ಕೊಂಡು ಆಟ ಆಡಿಸ್ಲಿಕ್ಕೆ ಶುರು ಮಾಡ್ತಾರೆ. ನಾನು ಹೇಳ್ತಾ ಇರೋದನ್ನು ಸುಮ್ಮನೆ ಕಲ್ಪನೆ ಮಾಡಿಕೊಳ್ಳಿ, ಊಹಿಸಿಕೊಳ್ಳಿ ಹೇಗಿರುತ್ತೆ ಸ್ಥಿತಿ ಅಂತ. ಒಂದೇ ಒಂದು ಮಾತನ್ನಾಡೋದಿಲ್ಲ, ಅಲ್ಲಿಂದ ಎದ್ದು ಒಳಗಡೆ ಹೋಗ್ತಾರೆ, ಮತ್ತೆ ವಾಪಸ್ ಬರ್ತಾರೆ, ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡ್ತಾರೆ. ಅದಾದಮೇಲೆ ನಾನೆಲ್ಲ ನೋಡ್ಕೋತೇನೆ, ವಾಪಸ್ ಬೆಂಗಳೂರು ಹೋಗಿ ಅಂತಾರೆ. ಅದಾದಮೇಲೆ ಕೆ ಸಿ ವೇಣುಗೋಪಾಲನ್ನು ಕರ್ನಾಟಕಕ್ಕೆ ಕಳಿಸ್ತಾರೆ. ಕೆ ಸಿ ವೇಣುಗೋಪಾಲ್ ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.